ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಅಂದರೆ ಗಡಿಬಿಡಿಯಲ್ಲಿ ಏನು ಮಾಡೋದಪ್ಪ ಅಂತಲೇ ನಾವು ಯೋಚನೆ ಮಾಡ್ತಾ ಇರ್ತೇವಲ್ವಾ. ಗಡಿಬಿಡಿಯಲ್ಲಿ ದಿಢೀರಾಗಿ ಮಾಡುವಂತಹ ಜೀರಾ ರೈಸ್ ಮತ್ತು ದಾಲನ್ನು ನಾನಿವತ್ತು ತೋರಿಸಿಕೊಡ್ತಾ ಇದ್ದೇನೆ. 20 ನಿಮಿಷದಲ್ಲಿ ಇದನ್ನು ಮಾಡಿಕೊಳ್ಳಬಹುದು. ತೆಂಗಿನಕಾಯೆಲ್ಲ ತುರಿದು ಸಾಂಬಾರು ಮಾಡುವಷ್ಟು ಪುರ್ಸೊತ್ತಿಲ್ಲ ಅಂತಿದ್ದರೆ ಈ ರೀತಿಯಾಗಿ ದಾಲ್ ಮಾಡಿಕೊಳ್ಳಬಹುದು. ಮೊದಲಿಗೆ ನಾನು ಬಾಣಲೆಗೆ ತೆಂಗಿನ ಎಣ್ಣೆಯನ್ನು ಹಾಕಿ ನಂತರ ಸಾಸಿವೆ, ಜೀರಿಗೆ ಹಾಗೂ ಒಣ ಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ. ಸಾಸಿವೆ ಎಲ್ಲ ಚಟ್ಪಟ ಅಂತ ಸಿಡಿದ ನಂತರ ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ಖಾರಕ್ಕೆ ನಾನು 1 ಹಸಿಮೆಣಸನ್ನು ಕೂಡ ಸೀಳಿ ಹಾಕಿಕೊಳ್ತಾ ಇದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನಾನು ಈಗಾಗಲೇ 1 ಕಪ್ ತೊಗರಿ ಬೇಳೆಯನ್ನು 10 ನಿಮಿಷ ನೆನೆ ಹಾಕಿ ನಂತರ ಕುಕ್ಕರ್ನಲ್ಲಿ 4 ವಿಸಿಲ್ ಬೇಯಿಸಿಕೊಂಡಿದ್ದೇನೆ. ಈರುಳ್ಳಿಗೆ ಚಿಟಿಕೆ ಅರಿಶಿನ ಹುಡಿ, ಮೆಣಸಿನ ಹುಡಿ ಹಾಗೂ ಉಪ್ಪನ್ನು ಹಾಕಿಕೊಳ್ಳೋಣ. ನಾನು ತೊಗರಿ ಬೇಳೆಯ ಜೊತೆಗೆ 1 ಟೊಮೆಟೊವನ್ನು ಕೂಡ ಜೊತೆಗೆ ಬೇಯಿಸಿಕೊಂಡಿದ್ದೇನೆ. ಇಲ್ಲವಾದಲ್ಲಿ ನಾವಿಲ್ಲಿ ಒಗ್ಗರಣೆಗೆ ಟೊಮೆಟೊವನ್ನು ಹಾಕಿಕೊಂಡು ಬೇಯಿಸಿಕೊಳ್ಳಬಹುದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಈಗಾಗಲೇ ಬೇಯಿಸಿಟ್ಟುಕೊಂಡಿರುವ ತೊಗರಿ ಬೇಳೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡಿಕೊಳ್ಳಿ. ದಾಲ್ ಸ್ವಲ್ಪ ದಪ್ಪವಿದ್ದಲ್ಲಿ 1 ಕಪ್ ನೀರನ್ನು ಹಾಕಿಕೊಳ್ಳಬಹುದು. ನಾವಿಲ್ಲಿ ಒಂದು ವಿಷಯ ಗಮನದಲ್ಲಿಟ್ಟುಕೊಳ್ಳಬೇಕಂದ್ರೆ ತೊಗರಿ ಬೇಳೆಯನ್ನು ನಾವು ತುಂಬ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಕೈಯಲ್ಲಿ ಮುಟ್ಟುವಾಗ ಅದು ಮೆತ್ತಗಾಗಿ ತುಂಬ ಮೃದುವಾಗಿರಬೇಕು. ಇದರಿಂದ ದಾಲ್ನ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿ ಬರ್ತದೆ. 1 ಕುದಿ ಚೆನ್ನಾಗಿ ಕುದಿಸಿಕೊಳ್ಳಿ. ನಂತರ ನಾನಿಲ್ಲಿ ಕಸೂರಿ ಮೇಥಿಯನ್ನು ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ನೀವು ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕಿಕೊಳ್ಳಬಹುದು. ದಿಢೀರನೆ ಮಾಡಬಹುದಾದ ತೊಗರಿಬೇಳೆ ದಾಲ್ ಸಿದ್ಧವಾಗಿದೆ. ಇದನ್ನು ನೀವು ಅನ್ನದೊಂದಿಗೆ ಅಥವಾ ಜೀರಾ ರೈಸ್ನೊಂದಿಗೆ ಸರ್ವ್ ಮಾಡಬಹುದು. ದಿಢೀರಾಗಿ ಕೂಡ ಮಾಡಿಕೊಳ್ಳಬಹುದು. ಸ್ವಲ್ಪ ಗಟ್ಟಿಯಾಗಿ ಮಾಡಿದರೆ ಚಪಾತಿಗೆ ಕೂಡ ತುಂಬ ಒಳ್ಳೆಯದಾಗ್ತದೆ. ನಾನಿಲ್ಲಿ ಜೀರಾ ರೈಸ್ನೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ. ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ಚಾನಲನ್ನು ಮೊದಲ ಬಾರಿ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಧನ್ಯವಾದಗಳು.